ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿಯಲ್ಲಿ ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ರಸ್ತೆ ಪಕ್ಕ ಹಾಕಿದ್ದ ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಲಾಗಿದೆ. ಕಲ್ಲಿನಿಂದ ಜಜ್ಜಿ ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ. ಅಂಬೇಡ್ಕರ್ ನಾಮಫಲಕವನ್ನ ವಿರೂಪಗೊಳಿಸಿದ ದುಷ್ಕರ್ಮಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಪ್ರವಾಹದ ನೀರಿನಲ್ಲಿ ಕುಂಬಾರರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದ ನೀರಿನಲ್ಲಿ ಮಡಿಕೆ ದೀಪಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಕುಟುಂಬ ದಸರಾ ದೀಪಾವಳಿ ಹಬ್ಬಕ್ಕೆ ನೂರಾರು ದೀಪಗಳನ್ನ ಮಾಡಿಟ್ಟಿದ್ರು. ದೀಪಾವಳಿಯಲ್ಲಿ ಮಾರಾಟ ಮಾಡಿ ಬದುಕು ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಪ್ರವಾಹ ಬದುಕಿಗೆ ಆಸರೆಯಾಗಿದ್ದ ಮಡಿಕೆ ದೀಪಗಳು ನಾಶವಾಗಿದೆ. ಇದರಿಂದಾಗಿ ಬಡ ಕುಂಬಾರರ ಬದುಕೆ ಮೂರಾಪಟ್ಟೆಯಾಗಿದೆ. ನೂರಾರು ಮಡಿಕೆ, ಮಣ್ಣಿನ ಒಲೆ ಹಾಗೂ ದೀಪಗಳು ಹಾಳಾಗಿವೆ. ಪ್ರವಾಹದಿಂದ ಎಲ್ಲವೂ ಹಾಳಾಗಿದ್ರಿಂದ ಕುಟುಂಬಗಳು ಕಣ್ಣೀರು ಹಾಕ್ತಿವೆ. ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ ಒಬ್ಬ ಮಹಿಳೆಯರ ಒಳ ಉಡುಪನ್ನ ಕಳ್ಳತನ ಮಾಡಿದ್ದಾನೆ. ಮಹಿಳೆಯರ ಒಳ ಉಡುಪುಗಳನ್ನ ಮಾತ್ರ ಕದ್ದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೀಗ ಸೈಕೋಪಾತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರ್ತಿಕ್ ಬೇಜವಾಡ ಬಂಧಿತ ಆರೋಪಿ. ಶೈಕ್ಷಣಿಕ ಗಣತಿಯಿಂದ ವಿಕಲಚೇತನರನ್ನ ಜಿಬಿಎ ಕೈಬಿಟ್ಟಿದೆ. ರಾಜ್ಯದಾದ್ಯಂತ ನಡೀತಾ ಇರುವ ಸಾಮಾಜಿಕ ಶೈಕ್ಷಣಿಕ ಸರ್ವೆಗೆ ವಿಶೇಷ ಚೇತನ ನೌಕರರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಈ ಬಗ್ಗೆ ನಿನ್ನೆ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತರಿಗೆ ಗಣತಿ ಕಾರ್ಯದಿಂದ ವಿನಾಯಿತಿ ನೀಡೋದಕ್ಕೆ ಕೋರಿ ವಿಶೇಷ ಚೇತನರು ಮನವಿ ಸಲ್ಲಿಸಿದ್ರು. ಆದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂದಿರಲಿಲ್ಲ. ವಿಶೇಷ ಚೇತನರ ಪರಿಸ್ಥಿತಿ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿಗೆ ಮಣಿದು ವಿಶೇಷ ಚೇತನರನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೈಬಿಟ್ಟಿದೆ. ಕೆಎಂಎಫ್ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ತಿರುಪತಿ ಲಡ್ಡು ಪ್ರಸಾದಕ್ಕೆ ದಾಖಲೆ ಮಟ್ಟದಲ್ಲಿ ಸಪ್ಲೈ ಆಗಿದೆ. 1 ವರ್ಷದಲ್ಲಿ 5,000 ಮೆಟ್ರಿಕ್ ಟನ್ ತುಪ್ಪ ಪೂರೈಸಲಾಗಿದೆ. ತಿಮ್ಮಪ್ಪನ ಪ್ರಸಾದಕ್ಕೆ ನಮ್ಮ ಕೆಎಂಎಫ್ ತುಪ್ಪ ಫೇವರೇಟ್ ಆಗಿದೆ. ಕಳೆದ ಡಿಸೆಂಬರ್ನಿಂದ ಈವರೆಗೆ 5,000 ಮೆಟ್ರಿಕ್ ಟನ್ ತುಪ್ಪ ಸಪ್ಲೈ ಮಾಡಲಾಗಿದೆ. ಕಳೆದ 1 ವರ್ಷದಲ್ಲಿ ಅತಿ ಹೆಚ್ಚು ತುಪ್ಪ ತಿರುಪತಿಗೆ ಪೂರೈಕೆಯಾಗಿದೆ. ಇದೀಗ ಮತ್ತೆ 6 ತಿಂಗಳಿಗೆ 2,000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಟೆಂಡರ್ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.